ಹೆಂಗ ಹೋಗ್ಲಾ? ಹೋಗಿ ತೆಂಗಿನಕಾಯಿ ಕಿತ್ಕೊಬರಗು ಯಾರಲ್ದಾಗಾದ್ರೂ. ಸರಿಯಮ್ಮ, ಆದ್ರೆ ಯಾರೊಂದಕ್ಕೆ ಹೋಗೋಣ? ಅವು ತಂದಿದ್ನಲ್ಲ ಅವನ್ನೆಲ್ಲ ಮಾರ್ದ? ಊನು ಮಾರ್ದೆ, ಒಳ್ಳೆ ದುಡ್ಡು ಬಂತು. ಹೋಗಿ ಇನ್ನೊಂದು 15 ಕಿತ್ಕೊಂಬ ಹೋಗು. ಆದರೆ ಯಾರು ಹೊಲ್ದಕ್ಕೆ ಹೋಗೋದು, ಯಾರು ತೋಟಕ್ಕೆ ಹೋಗೋದು? ಮತ್ತೆ ಕದಿಯಕ್ಕ ನೋಡ, ಈ ಕದ್ರಜಿನ ಒಂದ್ಸಲ ತೆಂಗಿನಕಾಯಿ ತಗೊಂಬಂದು ಸಿಗಾಕೊಂಡಿಲ್ಲ ಅಂತ ತಿರ್ಗಾ ಕದ್ಕೊಂಬರಕ್ಕೆ ಕಳಿಸ್ತಾ ಇದ್ದಾಳೆ. ಇರು, ನನಗೆ ತೆಂಗಿನಕಾಯಿ ಕೊಡಲ್ಲ, ಕೇಳಿರಿ ಮಾಡ್ತೀನಿ. ಇಲ್ಲೇ ಬಚ್ಚಿಕೊಂಡಿರ್ತೀನಿ, ಅದು ಎಲ್ಲಿ ಹೋಗ್ತಾನೆ ಅಂತ ತಿಳ್ಕೊಂಡು ಅವ್ರ ಮನೆಯವ್ರನ್ನೂ ಕರ್ಕೊಂಡೋಗಿ ತೋರಿಸ್ತೀನಿ, ಸಿಗಾಕಿಸ್ತೀನಿ ಸರಿಯಾಗಿ. ಲೇ, ಆ ಶಂಕರಪ್ಪ ಇದ್ದಾನಲ್ಲ, ಅವ್ರಿಗೆ ಹೆಂಗ್ರೂ ಈಗ 1 ತಿಂಗಳು ಶಿಕ್ಷೆ ಆಗೈತೆ. ಅವ್ರ ಹೊಲ್ದಾಗೆ ಬೇರೆ ಯಾರು ಕೆಲಸನೂ ಮಾಡಲ್ಲ. ಅವನ ಹೆಂಡ್ತಿನೂ ಬರೋದಿಲ್ಲ ಗಿಟ್ಟತ್ನಾಗ. ಅವ್ರ ಹೊಲ್ದಕ್ಕೆ ಹೋಗು. ಸಾವುಕಾರ ಹೊಲ್ದಕ್ಕೆ ಹೋದ್ರೆ ಆ ತಿಪ್ಪೆ, ಆ ರಾಜ ಎಲ್ಲರೂ ಇರ್ತಾರೆ. ಅವ್ರ ಹೊಲ್ದಕ್ಕೆ ಹೋಗ್ಬೇಡ, ನಾಗಣ್ಣವ್ರ ಹೊಲ್ದಕ್ಕೂ ಹೋಗ್ಬೇಡ. ಸೀದಾ ಆ ಶಂಕರಪ್ಪನ ತೋಟಕ್ಕೆ ಹೋಗು. ಅವನ ಹೆಂಗೂ ಇವಾಗ ಅಲ್ಲೆಲ್ಲೋ ಸಾವುಕಾರ ಹೊಲ್ದಾಗೆಲ್ಲ ಗುಡಿಸ್ಲಾಗಿದ್ದಾನಂತೆ, ಹೊಲ್ದ ಕಡೆಗೆ ಬರೋದು ಇಲ್ಲ. ದೂರ ಐತೆ ಅವ್ರಿಗೂ ಅವ್ರ ತೋಟಕ್ಕೂ. ಸರಿಯಮ್ಮ, ಆಯಿತು, ಹಂಗೆ ಮಾಡ್ತೀನಿ. ಸರಿ, ಹೋಗಿ ಬರ್ತೀನಿ. ಸರಿ ಸರಿ ಆಯ್ತು, ಹೋಗು. ನಾನು ಬರೋಟತ್ತಿಗೆ ಏನಾನ ಅಡುಗೆ ಮಾಡ್ತೀನಿ. ಉಂಬಿವಂತೆ, ಹೋಗಿ ಜಲ್ದಿ ಬಾ. ಸರಿ ಆಯ್ತು. ಚೀಲ ಎಲ್ಲಿಕ್ಕಿದೆಯಾ? ಒಳಗಿರ್ಬೇಕೇನೋ, ತಾಮನ್ ಕೊಡು ಜಲ್ದು. ಸರಿ ಆಯ್ತು, ಇಲ್ಲೇ ನಿಂತ್ಕೊಂಡಿರು, ತಗೊಂಬತ್ತೀನಿ. ಎಮೋಯ್, ಜಲ್ದಿ ತಗೊಂಬ. ಜಲ್ದಿ ಬಾ. ತಗೊಳ್ಳು ಪಿಂಗ, ತಗ. ಇದು ತುಂಬ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ಒತ್ಕೊಂಬ, ಯಾರಿಗೂ ಕಾಣಿಸ್ದಂಗೆ. ಆ ಕಡೆ ಯಾರು ಇರೋದು ಇಲ್ಲ ಹೇಳು. ಆ ಯಪ್ನೆ ಇಲ್ಲ ಅಂದಮೇಲೆ ಅವಲ್ದಕ್ಕೆ ಯಾರೂ ಬರಲ್ಲ, ಖಾಲಿ ಕಾಕು ಹೆಸರಿಕೆ ಅಂತಾರೆ. ಹೋಗು ಹೋಗು. ಸರಿ ಆಯ್ತು ಕಣಮ್ಮ. ಆಹಾ, ಹೆಂಗೋ ನನ್ನ ಪೆಂಗ ಬರೋತ್ತಿಗೆ ಅಲ್ಲಿ ಇಲ್ಲಿ ಹೆಂಗೋ ಕತ್ಕೊಂಬಂದು ದುಡ್ಡು ಮಾಡಿಕೊಡ್ತಾನೆ. ಅವ್ರು ಇವ್ರನ್ನೂ ಕೊಡ್ರಿ, ಕಾಲ ಕೊಡ್ರಿ ಅಂತ ಕೇಳೋದೇ ತಪ್ಪು ಬಿಡು. ಎಲ್ಲ ಕದ್ರಿ ನೋಡ್ದ, ಏನು ಗೊತ್ತಿಲ್ಲ ಮಾತ್ರ ಮಳ್ಳಿ ಥರ ಮಾಡ್ತಾಳೆ. ಒಂದು ಕಾಯಿ ಕೇಳಿ ಕೊಡಲ್ಲ ನನಗೆ. ಮಗನ ಕಳ್ತನ ಮಾಡಕ್ಕೆ ಕಳಿಸ್ತಾ ಇದ್ಯಾ ಗೋಣಿಸಿಲ ಕೊಟ್ಟು? ಶಂಕರಪ್ಪ ಹೆಂಕನು ಎಲ್ಲಿಲ್ಲ ಅವ್ರು ತಾಡ್ತಾಗೆ ಅಂತಾನೆ. ಇರು, ಆ ಶಂಕರಪ್ಪನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ ಹಿಂದೇನೆ, ಸರಿಯಾಗಿ ಸಿಗಾಕ್ಸ್ತೀನಿ. ನಿನಗೂ ನಿನ್ನ ಮಗಕ್ಕೂ ಸರಿಯಾಗಿ ಆಗಬೇಕು. ನನಗೆ ಕೊಡಲ್ಲ ಅಂತೀಯ ಕದ್ದಿರೋದನ್ನ? ಹೆಂಗೋ ಇವಾಗ ಈ ರಸ್ತೆಗೆ ಓಡಾಡ್ಬೋದಪ್ಪ. ಮೊದಲು ಓಡಾಡೋಕ್ಕಾಗ್ತಿರ್ಲಿಲ್ಲ, ಕಸ ಎಲ್ಲ ಮ್ಯಾಕೆ ಬರೋದು ಗಾಳಿಗೆ ಹೊತ್ಕೊಂಡು. ಹೆಂಗೋ ಆ ಕಾಳಮ್ಮವರು, ಆ ಸಾಕಮ್ಮ, ಆ ತಿಪ್ಪೆ ಎಲ್ಲರೂ ಸೇರ್ಕೊಂಡು ಸರಿಯಾಗಿ ಅಚ್ಚುಕಟ್ಟು ಮಾಡವ್ರಿ. ಬೇಗ ಬೇಗ ಹೋಗೋಣ ಆ ಶಂಕರಪ್ಪ ಹೊಲ್ದಕ್ಕೆ. ಭಾರಿ ಶಾರದಮ್ಮ, ನಿನಗೆ ತೋರಿಸ್ತೀನಿ. ನಿಮ್ಮ ತೆಂಗಿನಕಾಯಿ ಇವಾಗ ಹೆಂಗೆ ಕಾಳ್ತಾನ ಆಗ್ತವೆ ಅಂತ ತೋರಿಸ್ತೀನಿ, ಬಾ. ಎಲ್ಗೋದ್ ನೀವನು? ಎಲ್ಲಿದೆ ನೀವನು ಕದ್ರಜಿ ಮಗ? ನಾಳೆ ಹೋಗಿ ಇವಾಗ ಮರ ಹತ್ತುತ್ತಾ ಇರ್ತಾನೆ. ನಿನ್ನ ಗಂಡ ಬೇರೆ ಶಿಕ್ಷೆ ಆಗಿ ಅವರಿಂದ ಹೊರಗಿದಾನಲ್ವಾ, ಅದಕ್ಕೇನಿ. ಬಾ ಜಲ್ದು. ಸರಿ ನಡಿ, ಅವನಿಗೆ ಏನೋ ಗ್ರಾಚಾರ ನೋಡ್ದ, ಯಾರು ಇಲ್ಲ ಅಂತಾನ ಕಳ್ತನ ಮಾಡೋದು ಕಲ್ತಿರದ. ಎಲ್ಲದಕ್ಕೂ ಕಾರಣ ಕದ್ರಿನಿ, ಅವಜ್ಜಿನಿ ಹೇಳು ಕಳ್ಸಿರೋದು. ಬಾ ಬಾ ಹೋಗೋಣ, ಹಿಂದೇನೆ ಜಲ್ದಿ ಹೋಗೋಣ, ಬಾ. ತಿರುಗಿ ತಪ್ಪಿಸ್ಕೊಂತಾನೆ. ಹೆಂಗೋ ಸದ್ಯ ಇಲ್ಲಿ ಯಾರೂ ಇಲ್ವಲ್ಲ, ಬೇಗ ಈ ಮರ ಹತ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡೋಣ. ಚಿಲ್ಲಕ್ಕೆ ಹಾಕೋಣ. ನೋಡಿ ನೋಡಿ ಶಾರದಮ್ಮ, ನೋಡಲ್ಲಿ ಆ ಕದ್ರಜಿ ಮಗ ಹೆಂಗ್ ಕದ್ದು ಮುಚ್ಚಿ ಮರ ಹತ್ತುತ್ತಾ ಇದ್ದಾನೆ. ನೋಡು, ನಿಮ್ಮ ಕಾಯಿ ಕೇಳಕ್ಕೆ ಚೀಲ ನೋಡು, ಅಲ್ಲೇ ಇಕ್ಕವನಿ ನೋಡಲ್ಲಿ. ಅಯ್ಯೋ ಪಾಪಿ ನನ್ನ ಮಗನೇ. ನೋಡ್ದ, ನನ್ನ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಕದ್ದು ಮುಚ್ಚಿ ಮರ ಹತ್ತಿ ತೆಂಗಿನಕಾಯಿ ಕೇಳ್ತಾನ. ಇರು, ಅವನಿಗೆ ಮಾಡ್ತೀವಿ. ಅಯ್ಯೋ ಇರೇ ಶಾರದಮ್ಮ, ಮರ ಹತ್ತಿವಂತಾನೆ ಕೇಳಲಿ ಕಾಯಿನ ಕಿತ್ತ ಮೇಲೆ ಹೋಗ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಹತ್ತಿದ್ದೆ, ಹತ್ತಕ್ಕೆ ಬರುತ್ತೋ ಅಲ್ವಂತ ನೋಡೋಣ ಅಂತ ಹತ್ತಿದ್ದೆ ಅಂತಾನ ನಾಟಕ ಮಾಡ್ತಾನೆ. ಕಾಯಿ ಕಿತ್ತಾಕ್ಲಿ, ಆಮೇಲೆ ಹೋಗಿ ಹಿಡಿಬೇಕು. ಸುಮ್ಮನೆ ಸ್ವಲ್ಪ ಹೊತ್ತು. ಏಯಪ್ಪ, ಸುಸ್ತಾಗೋಯ್ತು. ಆದಷ್ಟು ಬೇಗ ಕಿತ್ತು ಹೇಳಿದ್ಬಿಡೋಣ. ಹಬ್ಬ ಅಂತ ಇಂತ ಕೆಳಗೆ ಜಗ್ತು ಕಿತ್ತಾಕ್ಬಿಡ್ಬೇಕು. ಈಗ ಮನೆ ಪೂರ್ತಿನ ಮ್ಯಾಕ್ ಹೋಗೈತಿ. ಕಾಯಿ ಅಳ್ಳಾಡ್ತಾ ಇರಂಗಿದ್ದಾವೆ, ಚೆನ್ನಾಗಿದ್ದಾವೆ. ಯಪ್ಪ ಸುಸ್ತಾತು. ಕೇಳೋಕ್ಕೆ ಗೊತ್ತಿಲ್ವಲ್ಲಪ್ಪ, ಆಸೆ ಗೊನೆ ಬೇರೆ. ಕಿತ್ತಾಕ್ಬೇಕು ಹೆಂಗಾದ್ರೂ ಮಾಡಿ. ನೋಡು ನೋಡು, ಎಷ್ಟು ಕಷ್ಟಪಟ್ಟು ಕೇಳ್ತಾ ಇದ್ದಾನೆ. ಗೊನೆನೇ ಕೇಳ್ತಾ ಇದ್ದಾನೆ ಇವನು ಪೆಂಗ್ ನನ್ನ ಮಗ. ನೋಡು, ಎಲ್ಲ ನನ್ನ ಮಗನೇ. ನೋಡ್ದ, ಯಾರು ಇಲ್ಲ ಅಂತಾನ ಗೊನೆನೇ ಕೇಳ್ತಾ ಇದ್ದಾನೆ. ನಿನಗೆ ಮಾಡ್ತೀನಿ ಸರಿಯಾಗಿ. ಬಂತು ಬಂತು. ಸದ್ಯ ಕಿತ್ತಾಕಿದ್ನಲ್ಲ, ಯಾರೂ ಬಂದಿಲ್ಲ. ಬೇಗ ಬೇಗ ಎಳಿಬೇಕು. ಹಿಡಿಯ ಸಾಕಿ ಕಿತ್ತಾಕಿನಲ್ಲ, ನಡಿ, ಅವನಿಗೈತೆ ಸರಿಯಾಗಿ. ಏಯ್, ನಿನ್ಗೇನ್ ಮಾನ ಮರ್ಯಾದಿಲ್ವೇನೋ? ಕಂಡವ್ರಲ್ದಾಗ ಬಂದು ಹಿಂಗೆ ಕದ್ದು ಕಾಯಿ ಕಿತ್ತಾಕ್ತೀಯಲ್ಲ ಗೊನೆನ. ಏನ್ ಯಾರು ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡಿದ್ಯೇನು? ಮೊದ್ಲು ಕೆಳಕ್ಕೆ ಇಳಿದ್ವಾ, ಐತೆ ನಿನ್ಗೆ ಪೆಂಗ್ ನನ್ನ ಮಗನೇ.
ಯಾರಪ್ಪ ಅದು ಇದೇನಿದು ಯಾರೂ ಇಲ್ಲ ಅಂದ್ಕೊಂಡ್ರೆ ಯಾರೋ ಹೆಂಗಸರು ಬಂದು ನಿಂತವ್ರೆ ಹಾಂ ಯಾರೋ ಬಾ ನನ್ನ ಗಂಡ ಇಲ್ಲ ತೋಟದಾಗ ಬರಲ್ಲ ಅಂತ ಹೇಳ್ಬಿಟ್ಟು ಚೀಲ ತಗೊಂಬಂದಿದ್ಯೇನೋ ಕಾಯಿ ಕೀಳಕ್ಕೆ ಇಳಿದ್ಬಾರೋ ಮೊದಲು ಐತೆ ನಿನಗೆ ನಾವೇನೇನು ಇಲ್ಲಿ ಬಿಟ್ಟಿ ಹಾಕಿದೀವೇನೋ ಊರವ್ರಿಗೆಲ್ಲ ದಾನ ಮಾಡಕ್ ಹಾಕಿದೀವೇನೋ ತೆಂಗಿನ ಗಿಡನ ಕಷ್ಟಪಟ್ಟು ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದೀವಿ ಕಾಣೋ ನಾವು ಹಿಂಗ್ ಕದ್ದು ಮುಚ್ಚಿ ಕಿತ್ಕೊಂಡು ಹೋದ್ರೆ ನನ್ ಗಂಡಿಲ್ಲ ಅಂತಾರ ನಮಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೋ ಎಳದ್ ಬಾರೋ ಮೊದ್ಲು ಕೆಳಕ್ಕೆ ಐತೆ ನಿನಗೆ ಬಾರೋ ಪೆಂಗ ಬಾ ಬಾ ಅಲ್ಲ ಹೋಗಿ ಹೋಗಿ ಯಾರು ಇಲ್ಲ ಅಂತಾನ ತೆಂಗಿನ ಮರ ಹತ್ತಿದ್ಯಲ್ಲ ಕಾಯಿ ಕೀಳಕ್ಕೆ ಅಯ್ಯೋ ಅಕ್ಕ ಅದು ನಾನೇನು ಬೇಕು ಅಂತ ಹತ್ತಿಲ್ಲ ಅದು ನಿಮ್ಮನೆಗೆ ಕೊಡೋಣ ಅಂತನ ಹತ್ತಿದ್ದೆ ಕಾಯಿನ ಕಿತ್ಕೊಂಬರಕ್ಕೆ ಶಂಕರಣ್ಣ ಹೇಳಿತ್ತು ನಮ್ಮ ಮನೆಗೆ ಒಂದಿಷ್ಟು ಕಾಯಿ ಕಿತ್ಕೊಡು ಅಂತಾನ ಅದಕ್ಕೆ ಕಿತ್ತೆ ಅಷ್ಟೇನೆ ಮುಚ್ಕೊಂಡು ಬಾರೋ ನನ್ನ ಗಂಡ ಹೇಳ್ದತ್ತೆ ಏನು ಸುಳ್ಳು ಹೇಳ್ಬಿಟ್ರೆ ನಂಬಿಡ್ತೀನ ನಾನು ಬಾರ ಕೆಳಕ್ಕೆ ಇಳಿದು ಯೋಯೋ ಈ ಸಾಕಮ್ಮನು ಬಂದೈತೆ ಅಂದರೆ ಇವರಿಬ್ರು ಹೆಂಗೆ ಬಂದ್ರಿ ಇಲ್ಲಿಗೆ ಬಾರಪ್ಪ ಪೆಂಗ ಇಳಿದ್ ಬಾ ಕದ್ದು ಮುಚ್ಚಿ ಕಾಯಿ ಕಿತ್ಕೊಂಬತ್ತಿದ್ದಲ್ಲ ಇವತ್ತು ಸರಿಯಾಗಿ ಸಿಗಾಕೊಂಡಿದ್ಯಾ ಬಾ ಬಾ ನಾನು ಇವಾಗ ಕೈನೂ ಸೊಪ್ಪು ಕಿತ್ಕೊಂಬಕ್ಕೆ ಅಂತ ಬಂದ್ವಿ ಹೊಲ್ದ ಕಡಿಕೆ ಸರಿಯಾಗಿ ಸಿಗ ಬಿದ್ದಿದ್ಯಾ ನೋಡಿ ಈಗ ಇಳಿ ಜಲ್ದು ಇಳಿಯೋ ಅಯ್ಯೋ ದೇವ್ರೆ ಏನು ಮಾಡಲಿ ಈಗ ಅಯ್ಯೋ ಕಾಲೆಲ್ಲ ಜಾರ್ತೈತಲ್ಲಪ್ಪ ಬೇವ್ರತೈತೆ ಕೈಯೆಲ್ಲನ ಕಾಲೆಲ್ಲ ಬೇವ್ರತಾ ಇದ್ದಾವೆ ಅಯ್ಯೋ ಅಮ್ಮ ಬಿದ್ದೋಗ್ತೀನಿ ಅನ್ಸುತ್ತೆ ಅಯ್ಯೋ ಅಲ್ಲೇ ಪೆಂಗನ್ ಮಗನೇ ನಿನಗೇನು ಇಳಿಯಕ್ ಬರಲ್ವೇನೋ ಮ್ಯಾಕೆ ಬಿದ್ಯಲ್ಲೋ ದೇವನಂತಾನೆ ಅಯ್ಯಪ್ಪ ಈ ಎಮ್ಮಿದ್ದಂಗಿದೆಯಾ ನನ್ನ ಮ್ಯಾಕ್ ಬಿದ್ಯಲ್ಲೋ ದಬರ ಮಂಗೆ ಎದಳ ಮ್ಯಾಕೆ ಎದೆ ಮ್ಯಾಕ್ ಕಾಲಿಕ್ಕೆ ಕುಕ್ಕಣಿದ್ಯಲ್ಲೋ ಅಯ್ಯಪ್ಪ ಅಯ್ಯೋ ಸತ್ತೆ ಎದಳ ಮ್ಯಾಕೆ ಅಮ್ಮ ಅಯ್ಯೋ ಉಸಿರಾಡಕ್ಕಾಗ್ತಿಲ್ಲ ಎದಳ ಅಯ್ಯೋ ಶಾರದಮ್ಮ ನೋಡ್ಕೊಂಡು ನಿಂತಿದ್ಯಲ್ಲೇ ಎತ್ತೆ ಇವನ ಆಸಕ್ಕೆ ಅಯ್ಯೋ ದೇವ್ರೆ ಅಮ್ಮ ನನ್ನ ಮ್ಯಾಕೆ ಬಿದ್ದಲ್ಲಿ ಇವನು ಹಾಳಾದನು ಅಯ್ಯೋ ತೆಗಿಯೋ ಎದ್ದಳ ಮ್ಯಾಕೆ ಆಸಕ್ಕೆ ಅಯ್ಯೋ ಸಾಕಮ್ಮ ಸಾಕಮ್ಮ ಎದ್ದಳಿ ಏನತಿ ಎದ್ದಳಿ ಜಲ್ದು ಅಯ್ಯೋ ಸಾಕಮ್ಮ ಅಯ್ಯೋ ಮನೆ ಅಣ್ಣ ಮಗನೇ ನಿನಗೆ ಮರ ಹಿಡಿಯಕ್ ಬರಲ್ವೇನೋ ಮ್ಯಾಕೆ ಬಿದ್ದಲು ಯಪ್ಪ ಇನ್ನು ಚಣವತ್ತು ಹಂಗೆ ಕೂತಿದ್ರೆ ನಾನು ಉಸಿರ ನಿಂದಿಸ್ಬಿಟ್ಟಿದ್ದಿಲ್ಲೋ ಅಯ್ಯೋ ಪೆಂಗ್ ನನ್ನ ಮಗನೇ ಹೆಸರಿಗೆ ತಕ್ಕಂಗೆ ಪೆಂಗನೇ ಆಗಿದೆಯಲ್ಲೋ ಅಯ್ಯಮ್ಮ ಅಯ್ಯಪ್ಪ ಅಯ್ಯೋ ದೇವ್ರೆ ಅಯ್ಯೋ ಸಾಕಮ್ಮ ಚೆನ್ನಾಗಿದ್ದೀ ತಾನೆ ಏನೂ ಆಗಿಲ್ವಾ ನಿಂಗೆ ಅಯ್ಯೋ ಸದ್ಯ ಬದುಕಿದೆಯಲ್ಲ ಅಂದ್ರೆ ಏನ್ ಸತ್ತೋಗ್ಬೇಕಾಗಿತ್ತ ಇದೇನೇ ಶಾರದಮ್ಮ ಹಿಂಗಂತ ಇದ್ಯಾ ಹಂಗಲ್ಲ ಏನು ಆಗಿಲ್ವಲ್ಲ ಜೀವಕ್ಕೆ ಅಂತ ಹೇಳಿದ ಕಣೆ ನೀನ್ ಯಾಕೆ ತಪ್ಪು ತಿಳ್ಕೊಂತ ಇದ್ಯಾ ಬಿಡು ಹೋಗ್ಲಿ ಚೆನ್ನಾಗಿದ್ಯಲ್ಲ ಅಂತ ಹೇಳ್ದೆ ಏನೋ ಪೆಂಗ ಕದ್ದು ಕಾಯಿ ಕಿತ್ಕೊಂಡು ಹೋಗ್ತಾ ಇದ್ಯಲ್ಲೋ ಯಾರ್ದು ಭಯನ ಇಲ್ವೇನೋ ನಿನ್ಗೆ ಏನು ಊರ್ ತುಂಬಾನ ತೋಟದೊಳಗೆ ಕದ್ದು ಕಾಯಿ ಓದ್ಕೊಂಡು ಹೋಗೋದೇನ ನಿನ್ ಕೆಲ್ಸ ನಿನ್ಗೇನು ಆಗಿರೋದು ಒತ್ತು ಹೋಗಿ ಕೂಲಿ ಮಾಡ್ಕೊಂಡು ತಿನ್ನು ಅದ್ ಬಿಟ್ಬಿಟ್ಟು ಹಿಂಗೆ ಕದಿಬೇಡ ಕಂಡವ್ರಲ್ದಾಗೆ ಯಾರು ಇಲ್ಲ ಅಂತೇಳಿ ಕತ್ಕೊಂಡು ಹೋಗಕ್ ಬಂದ್ಯಾ ಅಯ್ಯೋ ಅಕ್ಕ ಯಾರೂ ಇಲ್ಲ ಅಂತಲ್ಲ ಸುಮ್ಮನೆ ಒಂದು ಎಳ್ನೀರು ಕುಡಿಯೋಣ ಅಂತ ನಾ ಕೀಳಕ್ಕೆ ಹೋದೆ ಅದು ಕಾಯ್ದು ಗೊನೆ ಅದು ಹಿಂಗೆ ಕಿತ್ತ ಅದು ಗೊನೆನೇ ಕಿತ್ಕೊಂಬಂದ್ಬಿಡ್ತು ನಾನೇನು ಬೇಕು ಅಂತ ಕಾಯಿ ಕೀಳಕ್ಕತ್ತಿರ್ಲಿಲ್ಲ ಒಂದು ಎಳ್ನೀರು ಕುಡಿಯೋಣ ಅಂತನ ಹತ್ತಿದ್ದೆ ಯಾಕನ ದವ್ರಾದಂಗೆ ಆತ ಇಲ್ಲೆಲ್ಲೂ ನೀರಿರಲಿಲ್ಲ ಅದಕ್ಕೆ ಎಳ್ನೀರೇ ಕುಡಿಯೋಣ ಅಂತನ ಎಳ್ನೀರು ಕುಡಿಯಕ್ಕೆ ಮರನೇ ಹತ್ತತಾನಂತೆ ನೀರಿಲ್ಲ ಅಂತಾನ ಇಲ್ಲೇ ಇತ್ತಲ್ಲೋ ಇವ್ರ ತೋಟದಾಗೆ ನೀರು ಬೀಳ್ತಿದ್ವಲ್ಲ ಎತ್ತಿದ್ರಲ್ಲ ಒಂದ್ ನೀರು ಕುಡಿಬೇಕಾಗಿತ್ತು ಕದ್ದು ಕಾಯಿ ಕೀಳಕ್ ಬಂದವನೇ ತಪ್ಪಿಸ್ಕೊಂಬಕ್ ಏನೇನೋ ನಾಟಕ ಮಾಡ್ತಾನೆ ನನ್ ಮ್ಯಾಗ ಬಿದ್ದಿದ್ದು ಅಲ್ದೇನೆ ಈಗ ತಪ್ಪಿಸ್ಕೊಂಬಕ್ ನಾಟಕ ಮಾಡ್ತಾ ಇದೆಯಲ್ಲೋ ಪೆಂಗ ನಿನಗೂ ನಿನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಅಂದರೆ ಈ ಅಕ್ಕಯ್ಯಗೆ ನಾನು ಕದಿಯಕ್ಕೆ ಬಂದೀನಿ ಅಂತ ಹೇಳಿ ಕರ್ಕೊಂಬಂದಿರೋದು ನೀನ ಸಾಕಕ್ಕಯ್ಯ ನಾನೇನಲ್ಲ ನಾವು ಯಾತ್ಕೊ ಬಂದಿದ್ವಿ ನಾನು ಅಕ್ಕಯ್ಯನು ನಾನೇ ಕೇಳೋಣ ಏನೇ ಶಾರದಮ್ಮ ನಾನೇನು ನಿನ್ಗೆ ಹೇಳಿ ಕರ್ಕೊಂಬಂದೇನೆ ಇಲ್ಲ ಕಣೋ ಪೆಂಗ ನಾವು ಏನ್ ಇದು ನೀರು ಬೀಳ್ತಾ ಇದಾವ ಇಲ್ವ ಅಂತ ನೋಡ್ಕೊಂಡು ಹಂಗೆ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ನಾನು ಸಾಕಮ್ಮನು ಬಂದ್ವಿ ಅಷ್ಟೊಳಗೆ ನಿನ್ ಮರ ಹತ್ತುತ್ತಾ ಇರೋದ ನೋಡಿ ನಿಂತ್ಕೊಂಡ್ವಿ ಏನ್ ಮಾಡ್ತಾನೆ ನೋಡೋಣ ಅಂತಾನ ನೀನ್ ನೋಡಿದ್ರೆ ಕದ್ದು ಕಾಯಿ ಕಿತ್ತಾಕ್ತಾ ಇದೆಯಲ್ಲ ಇದೇ ಕೆಲಸನ ಮಾಡೋದು ನೀನು ಅಯ್ಯೋ ಅಕ್ಕ ಏನೋ ತಪ್ಪಾಗೋಯ್ತು ಕ್ಷಮಿಸ್ಬಿಡು ನಾನು ಇನ್ಯಾವತ್ತೂ ಬರಲ್ಲ ಈ ಕಡೆಗೆ ಇನ್ನ ಎಷ್ಟು ಸರಿ ಕಿತ್ಕೊಂಡೋಗಿದ್ಯಾ ಏನೋ ನನ್ನ ಗಂಡ ಇಲ್ಲ ಅಂತಾನ ಇವತ್ತು ಸಿಗಾಕೊಂಡಿದ್ಯಾ ಎಷ್ಟು ದಿನ ಕಿತ್ಕೊಂಡೋಗಿದ್ಯಾ ಹೇಳು ಇಲ್ಲ ಕಣಕ್ಕ ಇದೇ ಮೊದಲನೇ ಸಲ ನಾನು ಕಿತ್ತಿರೋದು ನಿಮ್ಮ ಹೊಲ್ದಾಗೆ ತಪ್ಪಾಯ್ತು ಬರ್ತೀನಿ ನಿಂತ್ಕೊಳ್ಳೋ ಕಾಯಿ ಕದ್ಬಿಟ್ಟು ನೋಡ್ದ ಹೋಗ್ತಾ ಇರೋದ ಸಾಕಮ್ಮ ಹೋಗೇ ಬಿಟ್ನಲ್ಲಿ ನನ್ನ ಮಗ ಹಿಡ್ಕೋಬೇಕಾಗಿತ್ತು ಅವನ್ನ ಎಲ್ಲಿಗೆ ಹೋಗ್ತಾನೆ ಬಿಡು ಸಿಗ್ತಾನೆ ಇದೇ ಊರಾಗೆ ಇದ್ದಾನೆ ಅಂದ್ಮೇಲೆ ಸಿಗ್ತಾನೆ ಒಂದಿಷ್ಟು ನೀರನ್ನು ತಂದ್ಕೊಡೆ ಶಾರದಮ್ಮ ಅಯ್ಯಮ್ಮ ಎದೆ ಮೇಕೆ ಕಾಲಿಗೆ ಬಿಟ್ನಲ್ಲಿ ನನ್ನ ಮಗ ಅಯ್ಯಪ್ಪ ಸರಿ ಆಯ್ತು ಇರು ಸಮಾಧಾನ ಮಾಡ್ಕೊ ತಾಂಬತ್ತೀನಿ ನನಗೆ ಕಾಯಿ ಕೊಡಲ್ಲ ಅಂತಾಳೆ ಕದ್ರಿ ಈಗ ನೋಡು ಸರಿಯಾಗಿ ಸಿಗಾಕ್ಸಿದೀನಿ ಇದಕ್ಕೆ ಕಳ್ತನ ಮಾಡಿರೋದಕ್ಕೆ ಏನ್ ಶಿಕ್ಷೆ ಕೊಡ್ತಾರೋ ಏನ್ ಶಿಕ್ಷೆ ಕೊಡಿಸ್ತಾಳೋ ಈ ಶಾರದಮ್ಮ ಹೊಲ್ದಕ್ಕೆ ಕೆಲಸ ಮಾಡಕ್ಕೆ ಇಕ್ಕೇಬೇಕು ಇವನ್ನ ಶಂಕರಪ್ಪ ಬರತಕ್ಕನ
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.